ಅಖಂಡಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಪೂಜ್ಯರೆಲ್ಲರಲ್ಲಿ ಗೌರವ ಸಲ್ಲಿಸಿ, ಇಂದಿನ ಅಭಿನಂದನಾ ಉತ್ಸವದ ಕೇಂದ್ರ ವ್ಯಕ್ತಿಗಳಾದಂತಹ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ವೇದಿಕೆಯಲ್ಲಿ ಹಾಗೂ ಸಭಾಂಗಣದಲ್ಲಿರುವ ಎಲ್ಲ ಗಣ್ಯಮಾನ್ಯರೇ, ಮಹಾಜನರೇ ಮತ್ತು ಮಾತೆಯರೇ, ಚಿತ್ರದುರ್ಗದ ಈ ಒಂದು ಬಯಲು ಇವತ್ತು ಇಡೀ ಕರ್ನಾಟಕದ ಸಮಸ್ತ ಜನರ ಒಂದು ಸಮಾವೇಶದ ಸ್ಥಳವಾಗಿದೆ. ಒಂದು ಸಾಗರದ ಮುಂದೆ ನಿಂತಾಗ ಕಣ್ಣು ಹಾಯಿಸದಲ್ಲೆಲ್ಲ ಹೇಗೆ ಸಾಗರದ ಅಲೆಗಳು ತೇಲ್ತಾ ಇರುತ್ತೋ, ಹಾಗೆ ಯಡಿಯೂರಪ್ಪನವರ ಅಭಿಮಾನ ಉತ್ಸವದ ಸಂದರ್ಭದಲ್ಲಿ ಜನಸಾಗರವೇ ಹರಿದು ಬಂದಿರತಕ್ಕಂತಹದ್ದು ಮಾನ್ಯ ಯಡಿಯೂರಪ್ಪನವರ ಜನಪ್ರಿಯತೆಯ ಒಂದು ಸಾಕ್ಷಿಯಾಗಿದೆ ಅಂತಕ್ಕಂತಹದ್ದು ಆಶ್ಚರ್ಯದ ಸಂಗತಿ ಅಲ್ಲ. ಒಂದು ಪುರಸಭೆಯ ಸದಸ್ಯರಾಗಿ ಸೇವಾ ಕಾರ್ಯವನ್ನು ಪ್ರಾರಂಭ ಮಾಡಿ ಜನರ ನಾಡಿ ಮಿಳಿತಗಳನ್ನು ಅರಿತು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಇವತ್ತು ಆಡಳಿತಾರೂಢ BJP ಪಕ್ಷದ ಕೇಂದ್ರ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿಯೂ ಕೂಡ ನಿರಂತರವಾಗಿ ಮಾರ್ಗದರ್ಶನ ಮಾಡುವ ಮಟ್ಟಕ್ಕೆ ಏರಿದಂತಹ ಒಬ್ಬ ಗ್ರಾಮೀಣ ಪ್ರತಿಭೆ ಅಂತಂದರೆ ಇವತ್ತು ಅಭಿನಂದಿತರಾಗ್ತಾ ಇರುವ BS ಯಡಿಯೂರಪ್ಪನವರು ಅಂತಕ್ಕಂತಹದ್ದು ಇಡೀ ಸಮಸ್ತ ಕನ್ನಡಿಗರಿಗೆ ಅಭಿಮಾನವನ್ನು ಉಂಟು ಮಾಡತಕ್ಕಂತಹದ್ದು. ಅವರು ಜನಾನುರಾಗಿಗಳು, ಜನಪ್ರೀತಿಯುಳ್ಳವರು, ಜನರ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರರಾಗಿರ್ತಕ್ಕಂಥವರು. ಕರ್ನಾಟಕದ ಬೆರಳೆಣಿಕೆಯ ಸದಾಕಾಲ ಜನರ ಪ್ರೀತಿಯನ್ನು ಗಳಿಸಿರುವಂತಹ ಅಪರೂಪದ ವ್ಯಕ್ತಿಗಳಲ್ಲಿ ಯಡಿಯೂರಪ್ಪನವರು ಕೂಡ ಒಬ್ಬರು ಅಂತಕ್ಕಂತಹದ್ದು ಇಡೀ ಕರ್ನಾಟಕದವರಿಗೆ ಅಭಿಮಾನವನ್ನು ಉಂಟು ಮಾಡುವಂತಹ ಸಂಗತಿಯಾಗಿದೆ. ಇವತ್ತು ಇಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಅವರು ಇಲ್ಲಿ ಸ್ವಾಮೀಜಿಯವರೆಲ್ಲ ಮಾತನಾಡಿರ್ತಾರೆ. ಮಠಗಳ ಒಂದು ಜೀರ್ಣೋದ್ಧಾರ ಇರ್ಬೋದು, ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸುವಂತಿರ್ಬೋದು, ಗ್ರಾಸ್ ರೂಟ್ನಲ್ಲಿರ್ತಕ್ಕಂತಹ ಸಾಮಾನ್ಯ ವ್ಯಕ್ತಿ ದಿನನಿತ್ಯದ ಬಡ್ಡಿಯನ್ನು ಕೊಟ್ಟು ವ್ಯಾಪಾರ ಮಾಡಿ ಬಡ್ಡಿ ತೀರಿಸುವಂತಹ ವ್ಯಕ್ತಿಯ ಬಗೆಗೂ ಕೂಡ, ಅವರ ಕಲ್ಯಾಣದ ಕಡೆಗೂ ಕೂಡ ಗಮನವನ್ನು ಹರಿಸಿದಂತಹವರು ಯಡಿಯೂರಪ್ಪನವರು ಅಂತಕ್ಕಂತಹದ್ದು ಗಮನಿಸಬೇಕಾದಂತಹದ್ದು. ರೈತರ ಪರವಾದಂತಹ ಆಯವ್ಯಯವನ್ನು ಮಂಡಿಸಿ ರೈತರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಿದಂಥವರು. ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ಅತಿವೃಷ್ಟಿಯಂತಹ ಸಂದರ್ಭಗಳು ಬಂದಾಗ ಏಕಾಂಗಿಯಾಗಿ ಹೋರಾಡಿ ಅದನ್ನು ಅತ್ಯಂತ ಜಾಗರೂಕತೆಯಿಂದ ನಿಯಂತ್ರಿಸಿದಂತಹ ಕೀರ್ತಿ ಕೂಡ ಯಡಿಯೂರಪ್ಪನವ್ರಿಗೆ ಸಲ್ಲುವಂತಹದ್ದಾಗಿದೆ. ಅವರು ಇಂಥ ಕಾರ್ಯಕ್ರಮವನ್ನು ಅಪೇಕ್ಷಿಸಿದಂಥವರಲ್ಲ. ಆದರೂ ಶಿಕಾರಿಪುರದಲ್ಲಿ ನಡೆದಂತಹ ಇತ್ತೀಚೆಗೆ ಅವರ ಜನ್ಮದಿನೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯಮಾನ್ಯರು, ಮುಖಂಡರು ಈ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅನ್ನೋ ಸದಾಶಯವನ್ನು ವ್ಯಕ್ತಪಡಿದ್ರಿಂದ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಸಂಯೋಜಿತವಾಗಿದೆ. ಸದ್ಯದಲ್ಲೇ ಅಮಿತ್ ಶಾ ಅವರು, ಕೇಂದ್ರದ ಗೃಹ ಸಚಿವರು ಆಗಮಿಸ್ತಾ ಇದ್ದಾರೆ. ಕರ್ನಾಟಕದ ಎಲ್ಲ ಮೂಲೆಗಳಿಂದ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದ್ದಾರೆ. ಇದು ಅಭಿಮಾನದ ಉತ್ಸವದ ಕಾರ್ಯಕ್ರಮ. ಉತ್ಸವ ಕಾಯಮಾದದ್ದಲ್ಲ, ಅದು ಬರುತ್ತೆ ಹೋಗುತ್ತೆ. ಆದರೆ ಕರ್ನಾಟಕದ ಜನ ಯಡಿಯೂರಪ್ಪನವ್ರ ಬಗ್ಗೆ ಇಟ್ಟಿರುವಂಥ ಅಭಿಮಾನ ಶಾಶ್ವತವಾಗಿರುತ್ತೆ. ಆ ಶಾಶ್ವತವಾಗಿರುವುದ ಒಂದು ಕುರುಹಾಗಿ ಇವತ್ತಿನ ಉತ್ಸವ ನೆರವೇರ್ತಾ ಇದೆ. ಹಾಗೆ ಅಂತೇಳಿ ಯಡಿಯೂರಪ್ಪನವ್ರಿಗೆ ಭಗವಂತ ಆಯುರಾರೋಗ್ಯವನ್ನು ಕೊಟ್ಟು ನಾಡಿಗೆ ಇದೇ ರೀತಿ ಮಾರ್ಗದರ್ಶನ ಮಾಡುವಂಥ ಸದಾವಕಾಶವನ್ನು ಕಲ್ಪಿಸಲಿ ಅಂತ ಆಶಿಸಿ ಈ 4 ಮಾತಿಗೆ ವಿರಾಮ ಕೊಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.